5 ಬೆರಳುಗಳಿದೆ. ಈ 5 ಬೆರಳುಗಳ ಮಧ್ಯೆ ಒಂದ್ಸಲ ಫೈಟ್ ಆಗ್ಬಿಡುತ್ತೆ, ಯಾರು ದೊಡ್ಡವರು ಯಾರು ಶ್ರೇಷ್ಠ ಅಂತ. ಅವಾಗ ಹೆಬ್ಬೆರಳು ಹೇಳುತ್ತಂತೆ, ಥಮ್ಸ್ ಹೇಳುತ್ತಂತೆ, ಥಮ್ಸ್ ಅಪ್ ಮಾಡ್ಬೇಕಾದ್ರೆ ನಾನು ಮೇಲ್ದಿರೋದು, ಸೊ ನಾನೇ ದೊಡ್ಡವನು ಅಂತ. ಅವಾಗ ಈ ಬೆರಳಿಗೆ ಕೋಪ ಬರುತ್ತಂತೆ, ನಾನು ಎಲ್ರಿಗೂ ಹೆದರ್ಸ್ಬೇಕಾದ್ರೆ ನಾನ್ ಮುಂದೆ ಇರ್ತೀನಿ ಅಂತ ಹೆದರ್ಸತ್ತಂತೆ, ಸೊ ಈ ಬೆರಳು ದೊಡ್ಡದು ಅಂತ ಹೇಳುತ್ತಂತೆ. ಮಧ್ಯದ ಬೆರಳು ಹೇಳುತ್ತಂತೆ, ಮಧ್ಯದ ಬೆರಳು ನಾನು ಎಲ್ರಿಗಿಂತ ಉದ್ದಕ್ಕಿದ್ದೀನಿ, ಎಲ್ರಿಗಿಂತ ದೊಡ್ಡವನು ಅಂತ ಹೇಳುತ್ತಂತೆ. ತಕ್ಷಣ ಈ ಬೆರಳು, ಉಂಗುರದ ಬೆರಳು ಹೇಳುತ್ತಂತೆ, ನಾನು ಬಹಳ ಶ್ರೇಷ್ಠ, ಬಿಕಾಸ್ ನನಗೆ ಚಿನ್ನದ ಉಂಗುರಗಳನ್ನ, ಡೈಮಂಡ್ ಉಂಗುರಗಳನ್ನೆಲ್ಲ ನನಗೆ ಹಾಕ್ತಾರೆ, ನಾನು ಶ್ರೇಷ್ಠ ಅಂತ. ಈ ಕಿರು ಬೆರಳು ಹೇಳುತ್ತಂತೆ, ನಮಸ್ಕಾರ ಮಾಡ್ಬೇಕಾದ್ರೆ ನಾನ್ ಮುಂದೆ ಇರ್ತೀನಿ, ದೇವರು ಮೊದಲು ನನ್ನನ್ನ ನೋಡ್ತಾರೆ, ನಾನ್ ದೊಡ್ಡವನು ಅಂತ. ಎಲ್ಲಾ ಬೆರಳಿಗೂ ಕೂಡ ಅದರದೇ ಆಗಿರುವಂತ ಪ್ರಾಮುಖ್ಯತೆ ಇದೆ. ಬಟ್ ಆದ್ರೆ ಈ ಬೆರಳುಗಳ ಸಮ ಯಾವಾಗ ಆಗುತ್ತೆ? ಅವರಲ್ಲಿರುವ ಅಹಂಕಾರವನ್ನ ಮರೆತು ಬಾಗ್ದಾಗ ಮಾತ್ರ. ಸೊ ನಮ್ಮಲ್ಲಿರುವಂತಹ ಅಹಂಕಾರವನ್ನ ಮರೆತು, ದೊಡ್ಡವರು ಸಣ್ಣವರು ಅನ್ನೋದನ್ನ ಮರೆತು ನಾವು ಸಮಾಜದಲ್ಲಿ ಬೆರಿಬೇಕು.